ಹಾಯ್ ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಸಾಯಿ ಕುಟೀರಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಸಾಯಿ ಕುಟೀರಕ್ಕೆ ನಾವು ಬಂದು ಒಂದು ಹತ್ರ 2 ತಿಂಗಳಾಯಿತು. ಬೆಂಗಳೂರಲ್ಲಿ ಕೆಲಸದ ಒತ್ತಡ ಇದ್ದಿದ್ದರಿಂದ ನಾವಿಲ್ಲಿಗೆ ಬರೋಕ್ಕೆ ಆಗಲಿಲ್ಲ. ಸೊ ಸರಿಯಾಗಿ ನೀರು ಕೂಡ ಬಿಡೋಕ್ಕಾಗಲಿಲ್ಲ. ಮತ್ತು ಇಲ್ಲಿನ ಪರಿಸ್ಥಿತಿ ಇವಾಗ ತುಂಬ ಕೆಟ್ಟದಾಗಿದೆ. ಸಾಯಿ ಕುಟೀರದಲ್ಲಿ ಕೆಲಸದವ್ರು ಸಿಕ್ಕಲಿಲ್ಲ. ಕೆಲಸ ಮಾಡಿಸೋಣ ಅಂದರೆ ಮನೆ ಕಟ್ಟಿಸ್ತಾ ಇದ್ದೀವಿ, ಅದು ನಿಮ್ಗೆ ಗೊತ್ತೇ ಇದೆ. ಫಾರ್ಮ್ ಹೌಸ್ ಮಾಡ್ತಾಯಿದ್ದೀವಿ, ಅದು ಕೂಡ ಅರ್ಧಕ್ಕೆ ನಿಂತೋಗಿದೆ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಕೆಲಸ ಮಾಡಿ ಸಾಯಿ ಕುಟೀರನ ಕ್ಲೀನ್ ಮಾಡೋಕ್ಕೆ ಅಂತಂದ್ಬಿಟ್ಟು. ಬನ್ನಿ, ಹೇಗಿದೆ ಸಾಯಿ ಕುಟೀರ, ಮುಂಚೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ತೋರಿಸ್ತೀನಿ. ನಿಮಗೂ ಕೂಡ ಸಾಯಿ ಕುಟೀರ ಈ ರೀತಿ ನೋಡಿ ತುಂಬ ಬೇಜಾರಾಗ್ಬೋದು. ಇಲ್ಲಿ ನೋಡಿ, ಮೆಟೀರಿಯಲ್ ಎಲ್ಲ ಹಾಕಿಸಿ 1-2 ತಿಂಗಳ ಮೇಲಾಯಿತು. ಏನು ಕೆಲಸನೇ ಆಗಿಲ್ಲ, ಎಲ್ಲ ಹಂಗಂಗೆ ಇದೆ. ಸೊ ಇವತ್ತು ಬಂದಿದ್ದೀವಿ. ನಮ್ಮ ಫ್ರೆಂಡ್ ಹರೀಶ್ ಅವರು ನಮ್ಮ ಜೊತೆ ಕೆಲಸ ಮಾಡ್ತಾರೆ, ಅವ್ರನ್ನ ಕರೆಸ್ಕೊಂಡಿದ್ದೀವಿ. ಒಂಚೂರು ಏನೋ ಕೆಲಸ ಮಾಡೋಣ ಅಂತ, ಮತ್ತು ನಾಳೆಯಿಂದ ಮನೆ ಕೆಲಸ ಶುರು ಮಾಡೋಣ ಅಂತ ಅಂದ್ಬಿಟ್ಟು. ಹರೀಶ್ ಅವ್ರು ಏನು ಮಾಡ್ತಾಯಿದ್ದೀರಿ? ಈಗ ಪೈಪ್ ಸುತ್ತಾ ಇದ್ದೀವಿ. ಪೈಪ್ ಸುತ್ತಾ ಇದ್ದೀರಾ? ಇಷ್ಟೊತ್ತು ಏನು ಕೆಲಸ ಮಾಡಿದ್ರಿ? ಒಳಗಡೆ ಜಲ್ಲಿ ಹಾಕಿ ಮಣ್ಣು ಹಾಕಿದೀವಿ. ಯಾವುದು ರೂಮ್ಗಾ? ರೂಮ್ಗೆ. ಓಕೆ. ಸೊ ಇವತ್ತು ಜಲ್ಲಿ ಹಾಕ್ಸಿದ್ದೀವಿ. ಯಾವುದು ಅಂದರೆ ಒಂದು ಚಿಕ್ಕದಾಗಿ ಗೋಡೌನ್ ಥರ ಮಾಡಿದ್ವಿ ಈ ಮನೆಯಲ್ಲಿ. ನಾವೇನಾದ್ರು ಬಂದರೆ ಸದ್ಯ ಉಳ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ತೋರಿಸ್ತೀನಿ ಅದನ್ನು. ಇದಕ್ಕೆ ಮಾತ್ರ ಪ್ಲಾಸ್ಟ್ರಿಂಗ್ ಮಾಡಿಸಿ ನೋಡಿ. ಇದೊಂದು ಚಿಕ್ಕ ರೂಮು. ನಾವು ಸಾಮಾನು ಮತ್ತು ಈ ಮೀಟರ್ ಬೋರ್ಡ್ ಎಲ್ಲ ಬರುತ್ತೆ ಈ ಥರ. ಸೊ ಇದು ಬಂದ್ಬಿಟ್ಟು ಬೋರ್ದು ಮೀಟರ್ ಬೋರ್ಡು. ಈ ಮೀಟರ್ ಬೋರ್ಡ್ನ ಒಳಗಡೆ ಹಾಕಿಸಿ, ಮತ್ತು ಅಲ್ಲಿ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ರೂಮ್ ಮಾಡಿದ್ವಿ. ಸೊ ಅದನ್ನು ರೆಡಿ ಮಾಡಿಸ್ತಾ ಇದ್ದೀವಿ. ಈಗೇನು ಇಡಲ್ಲ, ಬಟ್ ನಾವು ಮನೆ ಕಂಪ್ಲೀಟ್ ಆಗೋವರೆಗೂ ಬಂದಾಗ ಇರೋದಕ್ಕೆ ಅಂತ ಅಂದ್ಬಿಟ್ಟು ನಮಗೆ ಅಂತ ರೆಡಿ ಮಾಡಿಸ್ಕೊಳ್ತಾ ಇದ್ದೀವಿ. ಹರೀಶ್ ಹೇಳಿದ್ದೇನೆ, ಇದೇ ರೂಮೇ. ಜಲ್ಲಿ ಹಾಕಿದ್ದಾರೆ, ಇವತ್ತು ಜಲ್ಲಿ ಹಾಕಿ ತುಂಬಿ ನಾಳೆ ಇದಕ್ಕೆ ಪ್ಲಾಸ್ಟ್ರಿಂಗ್ ಮಾಡ್ತಾರೆ. ಸೊ ಸದ್ಯಕ್ಕಂತೂ ಇರೋದಕ್ಕಂತೂ ಒಂದು ಚಿಕ್ಕ ರೂಮ್ ಅಂತೂ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೇ ಹಿಂದಕ್ಕೆ ಹೋದರೆ ಗಿಡಗಳು ಹಾಕಿದ್ದೀವಲ್ವ, ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಕಾಡು ಥರ ಬೆಳೆದಿದೆ. ಎಲ್ಲಿ ಯಾವ ಗಿಡ ಹಾಕಿದ್ದೀವಿ ಏನಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಹುಲ್ಲು ಮತ್ತು ಬೇಡದೇ ಇರೋ ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದೆ. ಸೊ ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಮತ್ತೆ ಕಷ್ಟ. ಸೊ ಮತ್ತು ಖರ್ಚು ಕೂಡ. ಹಾಗಾಗಿ ಯಾವಾಗಂದರೆ ಆವಾಗ ಅದಕ್ಕೆ ಬೇಕಾಗಿರೋ ಕೆಲಸಗಳನ್ನ ಮಾಡಿಸ್ಬಿಟ್ರೆ ಒಂಥರ ಒಳ್ಳೆಯದು. ಇಲ್ಲಾಂದರೆ ಈ ಥರ ಪರಿಸ್ಥಿತಿ ಬರುತ್ತೆ. ನೋಡಬೇಕೀಗ ನೆಕ್ಸ್ಟ್, ಈಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಲ್ವ. ಸೊ ಇದನ್ನು ಫಸ್ಟ್ ಕ್ಲೀನ್ ಮಾಡಿಸ್ತೀವಿ. ಒಂದು ಸರಿ ಟ್ರ್ಯಾಕ್ಟ್ರನ್ನ ಕರೆಸಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಡ್ತೀವಿ. ಸೊ ಇನ್ನೊಂದು ತೋರಿಸ್ತೀನಿ ಬನ್ನಿ, ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಇದೇ ಆ ಸರ್ಪ್ರೈಸು. ಇದು ನಮ್ಮ ತೋಟದಲ್ಲಿರೋ ಸಪೋಟ ಗಿಡ. ಇಷ್ಟು ಚಿಕ್ಕ ಗಿಡಕ್ಕೇ ಇಷ್ಟೊಂದು ಕಾಯಿ ಬಿಟ್ಟಿದೆ. ಹರೀಶ್ ಅವರು ಮುಂದೆ ಬನ್ನಿ. ಸೊ ನನಗೆ ಕ್ಯಾಮ್ರಾಮನ್ ಆಗಿರೋದು ಹರೀಶ್ ಅವರು. ಇಲ್ಲಿ ನೋಡಿ ಎಷ್ಟೊಂದು ಬಿಟ್ಟಿದೆ. ಹಿಂದ್ಗಡೆ ಎಲ್ಲ ದೊಡ್ಡದಾಗಿ ಬಿಟ್ಟಿದೆ. ಇಲ್ಲಿ ನೋಡಿ, ಫಸ್ಟ್ ಟೈಮ್ ಬಿಟ್ಟಿರೋ ಸಪೋಟ ಕಾಯಿ. ಹಣ್ಣಾದರೆ ಹೆಂಗಿರುತ್ತೆ ನೋಡ್ಬೇಕು ಟೇಸ್ಟು. ಸೊ ಇದು ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಹಾಗೆಯೇ ಆ ಕಡೆ ಎಲ್ಲ ನೋಡಿದ್ರೆ, ಆ ಕಡೆ ತೋರಿಸಿ ಹರೀಶ್ ಅವರೇ. ಅಲ್ಲಿ ಪರಂಗಿ ಗಿಡ ಎಲ್ಲ ಇದೆ. ಪರಂಗಿ ಆಲ್ರೆಡಿ ಹೂವು ಬಿಟ್ಟಿದೆ. ಮತ್ತು ಇದು ಬಂದ್ಬಿಟ್ಟು ಸೀತಾಫಲ ಗಿಡ ಎಷ್ಟು ದೊಡ್ಡದಾಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಕಾಯಿ ಬಿಡ್ಬೋದು ಅನ್ಸುತ್ತೆ. ಹೌದಲ್ವಾ ಹರೀಶ್ ಅವರು? ಬಿಡುತ್ತಾ? ಪಕ್ಕ ಬಿಡುತ್ತಾ? ಇನ್ನೊಂಚೂರು ಹೈಟ್ ಆದರೆ ಬಿಡುತ್ತೆ. ಬಿಡುತ್ತೆ. ಸೊ ಇದಂತಿದೆ. ಆಮೇಲೆ ಹಿಂದ್ಗಡೆ ಎಲ್ಲ ತುಂಬ ಇದೆ ಗಿಡ. ಕರಿಬೇವು ಗಿಡ ಇದೆ. ಅಲ್ಲಿ ನೋಡಿದ್ರೆ ನಲ್ಲಿಕಾಯಿ ಗಿಡ ಇದೆ ಎಲ್ಲ, ಅದನ್ನು ಬಿಡ್ಬೋದು ಅನಿಸುತ್ತೆ. ಸೊ ಈ ಸರಿಯಿಂದ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ಟು ಗಿಡಗಳನ್ನೆಲ್ಲ ಚೆನ್ನಾಗಿ ಕೇರ್ ತಗೊಳ್ತೀವಿ. ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿದೆ. ನೆಗ್ಲಿಜೆನ್ಸಿ ಅಂತೂ ತೋರಿಸಲ್ಲ. ಈಗ ನಾನು ನಿಮಗೆ ನಾವು ಮನೇನ ಹೆಂಗೆ ಕಟ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಒಂದು ಜಸ್ಟ್ ರಫ್ ಪ್ಲ್ಯಾನ್ ಮಾತ್ರ ತೋರಿಸ್ತೀನಿ ಈಗ. ಯಾಕೆಂದರೆ ಕಂಪ್ಲೀಟ್ ಆಗೋದು ಇನ್ನೂ 2-3 ಮಂತ್ಸ್ ಅಂತೂ ಹಾಗೆ ಆಗುತ್ತೆ. ಇದು ನಮ್ಮ ಗೋಡೌನು. ಆಗಲೇ ಹೇಳೋದ್ನಲ್ಲ, ಸಾಮಾನು ಇಟ್ಕೊಳ್ಳೋದಕ್ಕೆ ಅಂತ ಮಾಡಿರೋದು. ಆದರೆ ಮನೆ ಕಂಪ್ಲೀಟ್ ಆಗೋವರೆಗೂ ನಾವು ಉಳ್ಕೊಳ್ಳೋಕ್ಕೆ ಇದನ್ನು ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಹಂಗೆ ಬಂದರೆ
ಮೆಟೀರಿಯಲ್ ಎಲ್ಲ ಬಿಸಾಕ್ಬಿಟ್ಟಿದ್ವಿ ಅಲ್ಲಿ ಇಲ್ಲಿ, ಮತ್ತು ಕೆಲಸದವರೆಲ್ಲ ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ಇವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನರು ಹರೀಶ್ ಅವರು. ಇದು ಬಂದ್ಬಿಟ್ಟು ಮುಂದೆ ನಿಮಗೆ ಕಾಣಿಸುವಂಥ ಒಂದು ದೃಶ್ಯ, ಮನೆ ದೃಶ್ಯ. ಒಳಗಡೆ ಹೋಗೋಣ. ಇದು ಎಂಟ್ರೆನ್ಸು. ಇದು ನೋಡಿ, ಇದೊಂದು ದೊಡ್ಡ ಹಾಲ್ ಮಾಡಿದ್ದೀವಿ. ಒಂಥರ ಯೂನಿಕ್ ಆಗಿರಲಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೆಂಚಾಕಕ್ಕೆ ಅಂದ್ಬಿಟ್ಟು ಒಂದು ಥಿಕ್ನೆಸ್ ಕಡಿಮೆ ಇರುವಂಥ ಮೋಲ್ಡ್ ಹಾಕ್ಸಿದ್ದೀವಿ. ಮೇಲ್ಗಡೆ ಹೆಂಚು ಬರುತ್ತೆ. ಇಲ್ಲಿ ಮೇಲ್ಗಡೆ ಒಂದು ರೂಮ್ ಮಾಡಿದ್ದೀವಿ. ಇಲ್ಲಿಂದ ಮೆಟ್ಲು ಬರುತ್ತೆ. ಮೇಲ್ಗಡೆ ರೂಮ್ ಮಾಡ್ತೀವಿ, ಬೆಡ್ರೂಮ್ ಥರ. ಸೊ ಅಲ್ಲಿಂದ ಕೂತ್ಕೊಂಡು ನೋಡಿದ್ರೆ ವ್ಯೂ ನಮ್ಮ ಹಳ್ಳಿನೆಲ್ಲ ಕಾಣಿಸುತ್ತೆ. ಸೊ ಹಾಗಿದೆ ಇದು. ಮತ್ತು ಇದು ಬಾತ್ರೂಮ್. ಎಲ್ಲ ರೆಡಿ ಆಗ್ತಾಯಿದೆ. ನಾವು ಬ್ಯುಸಿ ಇರೋದ್ರಿಂದ, ಕೆಲಸದವರು ಸಿಗದೇ ಇರೋದ್ರಿಂದ ಇದಿನ್ನೂ ಪೆಂಡಿಂಗಲ್ಲಿದೆ. ಸ್ಲೋ ಆಗಿ ಆಗ್ತಾಯಿದೆ. ಇದಕ್ಕೆ ಮೆಟ್ಲು, ಪ್ಲಾಸ್ಟ್ರಿಂಗು ಎಲ್ಲ ಆದಮೇಲೆ ಒಳ್ಳೆ ಲುಕ್ ಬರುತ್ತೆ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಮನೆಯೊಳಗೆ ಕೂತ್ಕೊಂಡು, ಇಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಮನೆಯೊಳಗೆ ತುಂಬ ಕೂಲಾಗಿದೆ. ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಮರಗಳು ಕಾಣಿಸೋದ್ರಿಂದ, ಮರಗಳಿರೋದ್ರಿಂದ ಮನೆಯೊಳಗೆ ತುಂಬ ಕೂಲಾಗಿದೆ. ನಾವು ಪ್ರತಿ ಸಲ ಸಾಯಿ ಕುಟೀರಿಗೆ ಬಂದಾಗ ಯಾವುದಾದ್ರೂ ಒಂದು ಹೊಸ ಗಿಡ ಹಾಕಿ ನೆಟ್ಟು ಹೋಗ್ತೀವಿ. ಸೊ ಇವತ್ತು ನಾನು 2 ಹೊಸ ಗಿಡ ಹಾಕಿದ್ದೀನಿ. ಅದ್ಯಾವುದು ಅಂದರೆ ಪ್ಯಾಷನ್ ಫ್ರೂಟ್ ಗಿಡ. ಅದು ನಾವೇನೇ ಬೀಜ ಹಾಕಿ ಸಸಿ ಮಾಡಿದ್ದು. ನೋಡಿ, ಇದೇನೇ ಪ್ಯಾಷನ್ ಫ್ರೂಟು. ಇದು ಕೆಂಪುದು ಮತ್ತು ಇದು ಹಳದಿ ಕಲರ್ದು. ಹುಳುಗಳೆಲ್ಲ ಎಲೆಗಳನ್ನೆಲ್ಲ ತಿಂದು ಹಾಕಿದ್ದಾವೆ. ನಾವು ಲಾಸ್ಟ್ ಟೈಮ್ ತಂದ್ಬಿಟ್ಟು ಸುಮ್ಮನೆ ಹಂಗೆ ಪಾಟಲ್ಲಿ ಇಟ್ಬಿಟ್ಟಿದ್ವಿ. ಇವತ್ತು ನಾನು ಮಣ್ಣಿಗೆ ಹಾಕಿ ಅದಕ್ಕೆ ನೀರನ್ನು ಹಾಕಿದ್ದೀನಿ. ಸೊ ಚೆನ್ನಾಗಿ ಹತ್ಕೊಳ್ಳುತ್ತೆ. ಒಂದು ಸರಿ ಮಳೆ ಬಂದರೆ ಸಾಕು. ಲಾಸ್ಟ್ ಟೈಮು ಇದೇ ಜಾಗದಲ್ಲಿ ನಾವು ಮರಗೆಣಸು ಕಿತ್ತಿದ್ದು ನೋಡಿ. ಒಂದು ಚಿಕ್ಕ ಪೀಸು ನೆಟ್ಟಿದ್ವಿ, ಆಗಲೇ ನೋಡಿ ಅದು ಗಿಡ ಆಗೋಗಿದೆ. ಇದೇನೇ ಮರಗೆಣಸು. ಸೊ ಮರಗೆಣಸು ಅಂತೂ ತುಂಬ ಬೇಗ ಬೆಳೆಯುತ್ತೆ. ಹಳ್ಳಿ ಗಿಡ, ಅದೇ ಹಳ್ಳೆಣ್ಣೆ ತಲೆಗೆ ಹಾಕತ್ತಾರಲ್ಲ ಆ ಗಿಡ. ಮನೆ ಮುಂದೆ ಇದು ಹರಳೆಣ್ಣೆ ಗಿಡ, ಹರಳೆ ಎಣ್ಣೆ ಮಾಡ್ತಾರಲ್ಲ, ಬರುತ್ತಲ್ಲ, ಕಾಯಿ ಬಿಡುತ್ತಲ್ಲ, ಅದೊಂದು ದೊಡ್ಡ ಗಿಡ ಆಗ್ಬಿಟ್ಟಿತ್ತು. ಸೊ ಅದು ವೇಸ್ಟು ಅಂತ ಇವತ್ತು ಎಲ್ಲ ಕಟ್ ಮಾಡಿಬಿಡ್ತಾ ಇದ್ದೀವಿ. ಬಟ್ ನೋಡಿ, ಹರಳೆಣ್ಣೆ ಕಾಯಿ ಹಿಂಗಿರುತ್ತೆ. ಇದೇನೆ ದೊಡ್ಡದಾಗಿ ಮತ್ತು ಒಣಗಿ ಇದು ಅರ್ದು ತಿರ್ಗಾ ಬೇಯಿಸಿ, ಅದ್ರ ಬೀಜನ ಅರ್ದು ಮತ್ತೆ ತಿರ್ಗಾ ಬೇಯಿಸಿ ಅದರಲ್ಲಿ ಎಣ್ಣೆ ಬರುತ್ತೆ. ಅದರಲ್ಲಿ ಎಣ್ಣೆ ಬರುತ್ತೆ. ಆ ಎಣ್ಣೆನ ನಾವು ತಲೆಗೆ ಹಚ್ಕೊಳ್ತೀವಿ. ಹಾಗೇನೆ ಹೊಟ್ಟೆ ನೋವು ಏನಾದ್ರು ಇದ್ರೆ ಹಾಕತ್ತೀವಿ. ಆಗ ಹೊಟ್ಟೆಗೆಲ್ಲ ಹಚ್ಕೊಳ್ತಾರೆ. ಅದು ತುಂಬಾ ತಂಪು ಹಾಗೆ ಚೆನ್ನಾಗಿ. ಯುಗಾದಿ ಹಬ್ಬಕ್ಕೆಲ್ಲ ಹಳ್ಳೆಣ್ಣೆನೆ ಬಳಕತ್ತಾರೆ. ಹಬ್ಬದಲ್ಲಿ ಹರೀಶ್ ಅವರು ಹೇಳ್ತಾ ಇದಾರೆ, ಹಳ್ಳಿನಲ್ಲೆಲ್ಲ ಯುಗಾದಿ ಹಬ್ಬಕ್ಕೆ ಮೈಗೆ ಇದನ್ನ ಸಾರ್ಕತ್ತಾರೆ ಅಂತ. ಆದರೆ ಮನೆ ಮುಂದೆ ಇದೆ, ತುಂಬ ದೊಡ್ಡದಾಗಿದೆ ಮತ್ತು ಡಿಸ್ಟರ್ಬೆನ್ಸ್. ಅದಕ್ಕೆ ಇವತ್ತು ಅದನ್ನು ಕಟ್ ಮಾಡ್ತಾ ಇದ್ದೀವಿ. ಅದು ಸರ ಅಂತ ಕುಯ್ಬೇಕು ಅಂತ ಕಡಿಯೋದಲ್ಲ. ಏನು ಗೊತ್ತಾ ಹರೀಶ್ ಅವರೇ, ಯಾಕೆ ಕಟ್ ಮಾಡ್ತಾ ಇದ್ದೀರಾ? ಯಾಕೆ ಕಟ್ ಮಾಡ್ತಾ ಇದ್ದೀರಾ? ಹುಲ್ಲು ಅನ್ಕೊಂಬಿಟ್ರಾ? ಹುಲ್ಲು ಅನ್ಕೊಂಬಿಟ್ರ ನೀವು? ಅದು ಹುಲ್ಲಲ್ಲ, ಅದ್ರ ಹೆಸರು ಲೆಮನ್ ಗ್ರಾಸ್ ಅಂತ. ಏನು ಹೇಳಿ? ಲೆಮನ್ ಗ್ರಾಸ್. ಗ್ರಾಸ್ ಅಂದ್ರೆ ಹುಲ್ಲೆ. ಅದು ಸ್ಮೆಲ್ ಬರ್ತಾ ಇದೆಯಾ? ಯಾವ ಸ್ಮೆಲ್ಲು? ನಿಂಬೆಹಣ್ಣು ಸ್ಮೆಲ್. ಇದನ್ನ ಟೀಗೆ ಹಾಕ್ತಾರೆ, ಕಾಫಿಗೆ ಹೋಗುತ್ತಾರೆ, ಮತ್ತು ಸಲಾಡ್ ಬರುತ್ತಲ್ಲ ತರಕಾರಿದು, ಅದಕ್ಕೆಲ್ಲ ಹಾಕ್ತಾರೆ. ನೀವು ಇವತ್ತು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಬೇಡವಾ? ಯಾಕೆ? ಚೆನ್ನಾಗಿ ಒಂದಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಬರೀ ನೀರು ಕುಡಿಬೇಕು. ನೀರು ಕುಡಿದ್ರೆ ಹಿಂಗೆ ಇದು ಬುಷಿ ಥರ ಹಬ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಕಿತ್ತಾಕ್ಸ್ತಾ ಇದ್ದೀವಿ, ಮತ್ತೆ ಬೆಳೆಯುತ್ತೆ.
ಕಟ್ ಮಾಡಿದ್ವಿ, ಹಾಂ ಹೊಡೆದಿದೆ. ಹೋದ್ವಾರ ಕಟ್ ಮಾಡಿದ್ರಲ್ವ ನೀವು? ಹೇಳಿದ್ನಲ್ಲಕ್ಕ. ಅದೇ ಹೇಳ್ಬಿಟ್ಟು ಕಟ್ ಮಾಡಿದ್ರಿ ನೋಡಿ, ಎಷ್ಟು ಬೇಗ ಇಷ್ಟೊಂದು ಬೆಳೆದ್ಬಿಡೋದಲ್ಲ. ಅದು ಒಂದು ಕಡ್ಡಿ ಹಾಕಿದ್ರೆ ಸಾಕು, ಅಷ್ಟೊಂದು ಹಪ್ಕೊಂಡ್ಬಿಡುತ್ತೆ. ಇದು ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೋತಾರೆ ಗೊತ್ತಾ ನಿಮಗೆ? ಇದನ್ನ ಹೋದ್ಸರಿ ತಗೊಂಡೋಗಿದ್ರಲ್ಲ ನೀವು, ಹಸು ತಿಂದಿತ್ತಾ? ಅಯ್ಯೋ ರುಪ್ಪ ಹಾಕ್ಬಿಡ್ತು ಕಣಕ್ಕ. ಹಾ, ಅದಕ್ಕೆ ಇಷ್ಟ ಆಯ್ತಾ? ಒಂದು ಸೆಕೆಂಡ್ಗಿಲ್ಲ ಇಷ್ಟ ಆಗಿತ್ತು. ಹಾ, ಒಂದು ಸೆಕೆಂಡ್ಗಿಲ್ಲ. ಹೌದಾ? ಹಂಗಾರೆ ನಿಮ್ಮನೆ ಹತ್ರ ಒಂದು ಕಡ್ಡಿ ಹಾಕೊಂಬಿಡಿ. ಈ ಕಡೆ ಹಿಂಗ್ ನೋಡ್ತಾ ಇರತ್ತಲ್ಲ. ಅಯ್ಯೋ ಖಾರವಾಗೈತೆ ಒಂಚೂರು. ಹಾ, ಖಾರವಾಗಿ. ಕಾರಲ್ಲ, ಹುಳಿ ಹುಳಿ ಇರುತ್ತಲ್ಲ, ಹುಳಿ ನಾಳೆ ತರ್ತೀಯ ಅಂತ ಕೇಳುತ್ತದು. ಹುಳಿ ಮತ್ತೆ ಸ್ಟ್ರಾಂಗ್ ಆಗಿರುತ್ತೆ. ಇವತ್ತು ತಗೊಂಡೋಗಿ ಹಾಕಿ, ಪಾಪ ಚೆನ್ನಾಗಿ ತಿನ್ಲಿ. ತಗೊಂಡೋಗಿ ಇವತ್ತೊಂದು ಸ್ವಲ್ಪ ನಮ್ಮನೆಗೂ ತಗೊಂಡೋಗ್ತೀನಿ ಇಷ್ಟು. ಸೊ ಇದು ಸ್ವಲ್ಪನೇ ಟೀಗೆ ಮತ್ತು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಹಾಂ ಘಮ ಘಮ ಅಂತ ಇದೆ.